ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ನಾವು ಚೆನ್ನಾಗಿದ್ದೀವಿ. ಇವತ್ತು ಯುಗಾದಿ ಹಬ್ಬದ ಹಿಂದಿನ ದಿನ, ಅಂದರೆ 18ನೇ ತಾರೀಕು. ಇವತ್ತು ಮಾರ್ಚ್ 18. ಈಗ ಗಂಟೆ 7:45 ಆಗಿದೆ. ಸೊ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ ಈಗ. ಅಂದರೆ ಡ್ರೆಸ್ ತರೋಣ ತನು ಒಂದು ಅಂತೇಳ್ಬಿಟ್ಟು. ತನುಗೆ ಬಟ್ಟೆ ತೊಗೊಂಬಂದಿರಲಿಲ್ಲ. ಹಾಗಾಗಿ ಅವಳು ಬೇಡ ಬೇಡ ಅಂತಲೇ ಇದ್ಲು. ನನಗೆ ಮನಸ್ಸು ತಡಿಲಿಲ್ಲ. ಸರಿ ಹೋಗಲಿ, ಹಬ್ಬದ ದಿನ ಅಂದರೆ ಸಂಕ್ರಾಂತಿ ಹಬ್ಬಕ್ಕೂ ಕೊಡಿಸ್ಲಿಲ್ಲ, ಶಿವರಾತ್ರಿ ಯಾವುದಕ್ಕೂ ಕೊಡಿಸಿಲ್ಲ ಈ ಸಲ. ಈ ವರ್ಷ ಹೊಸ ವರ್ಷದಿಂದನೂ ಬಟ್ಟೆ ಕೊಡಿಸಿಲ್ಲ, ಯುಗಾದಿಗೂ ಕೊಡಿಸಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವಳಂತೂ ಬೇಡ 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 ಅಂತಲೇ ಇದ್ಲು. ಇರೋದೇ ಹಾಕೋತೀನಿ ಬಿಡಮ್ಮ ಅಂದ್ಲು. ನನ್ನ ಮಗು ಏನಂತಾರೆ, ಸ್ಯಾಕ್ರಿಫೈಸ್ ಮಾಡೋದು ಜಾಸ್ತಿ. ಬೇಡ 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 ಅಂತಲೇ ಇದ್ಲು. ಆದ್ರೂ ನಾನೇ ಕೊಡಿಸ್ತಾ ಇದ್ದೀನಿ. ಹೋಗಿ ಒಂದು ಜೊತೆ ಕೊಡಿಸ್ಬಿಡೋಣ ಅಂತೇಳಿ. ಸೊ ಹಂಗಾಗಿ ಈಗ ಹೊರಟಿದ್ದೀವಿ. ಇಲ್ಲೇ 4 ಬ್ಲಾಕ್ ಕಡೆನೇ ಹೋಗೋಣ ಅಂತೇಳಿ. ಮತ್ತು ಇಲ್ಲಿ ಎಲ್ಲ ಅಷ್ಟೊಂದು ಕ್ರಾಸಲ್ಲಿ, ಕೋಣಕುಂಟೆ ಕ್ರಾಸಲ್ಲೆಲ್ಲ ರಶ್ ಇರುತ್ತೆ. ಮತ್ತು ಅಷ್ಟೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವಂಥ ಬಟ್ಟೆಗಳು ಸಿಗೋಲ್ಲ. ಸೊ 4 ಬ್ಲಾಕ್ ಕಡೆ ಆದರೆ ನೋಡೋಣ. ಅವಳು ಟಾಪು ಆ ಥರ ಏನೂ ಬೇಡ ಅಂತಿದ್ದಾಳೆ. ಬೇರೆ ಏನಂದರೆ ಮಾಮೂಲಿ ಫ್ರಾಕ್ ಥರ ಆ ಟೈಪಲ್ಲೆಲ್ಲ ಬೇಡ, ಗೌನ್ ಥರ ಅಂತ ಬೇಡ ಅಂತಿದ್ದಾಳೆ. ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದೇ ಕೊಡಿಸೋದು. ಓಕೆ, ಹೊರಡೋಣ ಚಿನ್ನಿ. ನನ್ನ ಹಸ್ಬೆಂಡ್ ಕೆಳಗಡೆ ಕಾಯ್ತಾ ಇದ್ದಾರೆ. ಶೂಸ್ ಹಾಕೋ ಚಿನ್ನಿ. ಸ್ಲಿಪ್ಪರ್ ಈಗಲಾಗಲ್ಲ ನನಗಿದೆ. ನನ್ನ ಪರ್ಸ್ ಎಲ್ಲಿಡ? ಚಿನ್ನಿ ಅವೆರಡು ಇತ್ತ, ಅದನ್ನು ಕವರ್, ಅದನ್ನು ಕವರ್ ಹೂವಿನ ದೇವರು. ನಡೀನಿ. ಮಳೆ ಬೇರೆ ಬರೋ ಥರ ಬರ್ತೈತೆ ಅಲ್ಲ? ಮಳೆ ಬರ್ತಾಯ್ತಾ? ಮಳೆ ರಂಜಾನ್ ಟೈಮಲ್ಲಿ ಈ ರೋಡಲ್ಲಿ ಬರಲೇಬಾರ್ದು. ಮೊದಲೇ ಈ ರೋಡ್ ಬ್ಯುಸಿ ಬೇರೆ, ಅದರಲ್ಲಿ ಬೇರೆ ನನಗೆ ನಾನ್ ವೆಜ್ ವಾಸನೆಗಳು ತಡ್ಕೊಳಕ್ಕಾಗಲ್ಲ. ಓಹೋ, ಉಪವಾಸ ಇದ್ಬಿಟ್ಟು ಸಂಜೆ ಬಂದ್ಬಿಟ್ಟು ಇಲ್ಲಿ ಮಾರೋದನ್ನೆಲ್ಲ ತಿಂತಾರೇನೋ ಅಲ್ವಾ? ನಾಳೆನೇ ಏನಪ್ಪ ರಂಜಾನು. ಶಾಪಿಂಗ್ ಎಲ್ಲ ಜೋರಾಗೈತಲ್ಲ, ಲೈಟಿಂಗ್ಸ್ ಎಲ್ಲ ಜೋರಾಗಿ ಹಾಕ್ಬಿಟ್ಟವ್ರೆ. ಶಾಪಿಂಗ್ ಎಲ್ಲ ಜೋರಾಗಿದೆ ರಂಜಾನ್ಗೆ. ಹುಡುಗರು ಬಟ್ಟೆ ಚೆನ್ನಾಗಿಟ್ಟಿರ್ತಾರೆ ಮಾತ್ರ. ಗಂಡು ಮಕ್ಕಳು ಹುಡುಗರು ಬಟ್ಟೆ ಅದೇ ಕುರ್ತಾ ಅಲ್ಲಡ, ಕಾಟನ್ ಶರ್ಟ್ಗಳು ಚೆನ್ನಾಗಿಟ್ಟಿರ್ತಾರೆ. ಇನ್ನೊಂದು ರೋಡ್ ಇದೆಡ ಸರಿ, ಅಲ್ಲಿ ಹೋಗ್ತೈತಲ್ಲ. ಹಾಂ, ಮಳೆ ಶುರುವಾಗ್ಬಿಡ್ತಲ್ಲ ಚಿನ್ನಿ. 4 ಬ್ಲಾಕ್ ಹತ್ರ ಬಂದ್ವಿ, ಮಳೆ ಶುರುವಾಯಿತು. ಏನು ಒಳಗಿನ್ನೇನು ಮಳೆ ಇರಲ್ಲ, ಮರ ಗಿಡಗಳು ಜಾಸ್ತಿ ಇಲ್ಲ, ಮಳೆ ಬರುತ್ತೆ, ಅಲ್ಲಿ ಮಳೆ
ಏರಿಯಾ ಕಡೆ ಬರ್ತಾ ಇರಲಿಲ್ಲ. ಇಲ್ಲಿ ಮರ ಜಾಸ್ತಿ, ಮಳೆ ಬರ್ತಾ ಇದೆ. ಬಿಗ್ ಬೆನ್ ಕೆಫೆ. ಆಹಾ, ನಿಮ್ಮ ಬೋಕಲ್ ಕೊಡ್ತೀನಿ, ಇನ್ನೂ ದೊಡ್ಡದು ಮಾಡ್ಬೇಕಾ? ಏನು ಕೇಳ್ಸಲ್ಲ ಮಮ್ಮಿ, ಅಪ್ಪ ಹೇಳೋದು ಅಲ್ಲೇ ಏನು. ಫಸ್ಟ್ ಒಂದು ಲೋಟ ಕಾಫಿ ಕುಡಿಯೋಣ. ಗಂಟ್ಲು ಕೆರಿತದೆ, ಕೆಂಬರ್ತದೆ ಇಲ್ವಾ? ಖಾಲಿಯಾಗಿದೆಯಾ? ಆದರೂ ಮಳೇಲಿ ಬರೋಕ್ಕೆ ನಂಗೆ ತುಂಬ ಇಷ್ಟ. ಇನ್ನೊಂದು ಎಕ್ಸಾಮ್ ಇದೆ, ಇನ್ನೂ ಒಂದು ಕಂಪ್ಯೂಟರ್ ಎಕ್ಸಾಮ್ ಇದೆ. ನಾನು ಎಕ್ಸಾಮ್ ಇದೆ ಅಂತ ಇಷ್ಟೊಂದು ಕೇರ್ ಮಾಡ್ತಿರೋದು. ಇದೇ ಹೋಟ್ಲ್ ಹತ್ರ ಬಂದ್ವಾ? ಅವತ್ತು ಹಾಸ್ಪಿಟ್ಲಿಗೆ ಅಲ್ಲಿಂದ ನಡ್ಕೊಂಡು ಇಲ್ಲಿ ಬರ್ತಿದ್ದೆ ಚಿನ್ನಿ ಹೋಟ್ಲಿಗೆ ತಿಂಡಿ ಥರ. ಅವತ್ತು ಇಡ್ಲಿ ತಿಂದಿದ್ವಲ್ಲ. ಆಫ್ ಸುಂದರ್ಬಾನ್ಸ್. ಸುಂದರಿ ಟ್ರೀ ಅಂತ ಇದೆಯಾ? ನಾನು ಇದೇ ಫಸ್ಟ್ ಚಿನ್ನಿ ಕೇಳ್ತಾ ಇರೋದು. ನಾನು ಯಾವತ್ತೂ ಓದೇ ಇಲ್ಲ. ಅಂತ ಇದೆ ಗೊತ್ತಾ? ಸಿಂಚನಾ? ಸಿಂಚೋನಾ ಟ್ರೀ ಹೆಸರು ಅದು? ನನ್ನ ಕ್ಲಾಸಲ್ಲಿ ಅಂತ ಇದೆ. ಸುಂದರಿ, ವಾವ್, ಅದಿನ್ನೆಷ್ಟು ಸುಂದರವಾಗಿರ್ಬೋದು ಟ್ರೀ ಅಲ್ವಾ? ಏನಿಲ್ಲ, ಅದು ಗೊಚ್ಚೆ ಏರಿಯಾದಲ್ಲಿ ಸಿಗೋದು ಮರಗಳು. ಹೌದಾ? ಸುಂದರಿ ಟ್ರೀಸ್. ಸುಂದರ್ಬಾನ್ಸ್ ಗೊತ್ತಿಲ್ವಾ? ಸುಂದರ್ಬಾನ್ಸ್ ಗೊತ್ತು. ಅದೇ ಸುಂದರಿ ಟ್ರೀಸ್. ಅದೇ ಸುಂದರಿ ಟ್ರೀಸಾ? ಸುಂದರ್ಬಾನ್ಸ್ ಅಲ್ಲಿ ಸುಂದರ್ಬಾನ್ ಅಂತ ಏನಕ್ಕೆ ಹೆಸರು ಇಟ್ಟಿರೋದು? ಯಾಕಂದ್ರೆ ಸುಂದರಿ ಟ್ರೀಸ್ ಇದೆ ಅಂತ. ಹೌದಾ? ಸುಂದರ್ಬಾನ್ಸ್ ಗೊತ್ತು ನನಗೆ, ಪಾಠದಲ್ಲೆಲ್ಲ ಇತ್ತು ಅವಾಗ. ಇಷ್ಟು ಇದರಲ್ಲೆಲ್ಲ ಜಿಯೋಗ್ರಫಿಲೆಲ್ಲ. ಅದೊಂದು ಬೆಟ್ಟ, ಅದೊಂದು ಕಾಡು ಥರ ತಾನೆ? ಕಾಡು, ಲಿಟರಲ್ ಫಾರೆಸ್ಟ್. ಇದು ಒಂಥರ ಟೈಡಲ್ ಏರಿಯಾ ಅಂತ. ನೀರ್ ಮೇಲೆ, ಆಕಾಶದಿಂದ ನೀರ್ ಮೇಲೆ ಹೋದಾಗ ಅದಕ್ಕೆ ರೂಟ್ ಉಸಿರಾಡಕ್ಕಾಗಲ್ಲ, ಅದಕ್ಕೆ ಮೇಲೆ ಬರುತ್ತೆ. ಅದೆಲ್ಲ ಗೊತ್ತು. ಅದು ಸುಂದರಿ ಟ್ರೀ ಅಂತಾನೆ ಇದೆ ಅಂತ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಮರ್ತಿದ್ದೀನೋ ಏನೋ ಗೊತ್ತಿಲ್ಲ. ಅದಕ್ಕೆ ಅದನ್ನು ಸುಂದರ್ಬಾನ್ಸ್ ಅನ್ನೋದು. ಹೌದಾ? ಅಲ್ಲಿ ಸುಂದರಿ ಟ್ರೀಸ್ ಇದೆ ಅಂತ. ಓಕೆ ಓಕೆ ಓಕೆ. ಗಂಗಾ ಡೆಲ್ಟಾದಲ್ಲಿ. ಯಾ 4 ಬ್ಲಾಕ್. ಈ ಟೆಂಪಲ್ ಒಳಗೆ ಏನಿದೆ ಅಂತ ಟೆಂಪಲ್ಗೆ ಒಂದಿನ ಹೋಗೋಣ. ವಿನಾಯಕ ಸ್ವಾಮಿ ಟೆಂಪಲ್ ಎಷ್ಟು ಚೆನ್ನಾಗಿದೆ ನೋಡಿ ಟೆಂಪಲ್. ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರಿಗೂ ಬಂದಿದ್ರಿಂದ ಚಕ್ಲಿ, ನಿಪ್ಪಟ್ಟು, ಅದು ಅಡುಕಲೆ ತೊಗೊಂಡೋಗಿ ತಿನ್ನೋರು ತಿಂತಾರೆ. ತಿಂದೇ ಇಂಥ ಏರಿಯಾದಲ್ಲಿ ಶಾಪ್ ಇಟ್ಟಿದ್ದಾರೆ. ಆನ್ಲೈನ್ ಆರ್ಡರ್ಸ್ ಎಲ್ಲ ಇರುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ನಿಮ್ಮ ಜನರೇಷನ್ ಅವ್ರು ತಿಂತಾರೆ, ನಮ್ಮ ಜನರೇಷನ್ ಚಿನ್ನಿ ಏನು ಗೊತ್ತಾ ಚಿನ್ನಿ, ನಾವೆಲ್ಲ ನಾನ್ ವೆಜ್ ಪ್ರಿಯರು. ನಮಗೆ ಆ ಥರದ್ದು ಇಷ್ಟ ಆಗಲ್ಲ. ಬಟ್ಟು ವೆಜಿಟೇರಿಯನ್ಸ್, ವೀಗನ್ಸ್ ಇರ್ತಾರಲ್ಲ, ಅವರಿಗೆ ಆ ಥರ ಚಕ್ಲಿ, ನಿಪ್ಪಟ್ಟು ಅದೇ ನಂಚ್ಕೊಳಕ್ಕೆ ಬೇಕು ಅನಿಸುತ್ತೆ. ಆ ಥರದನ್ನೇ ಇಷ್ಟಪಟ್ಟು ತಿಂತಾರೆ ಅವರು. ನಾವೆಲ್ಲ ನಾನ್ ವೆಜ್ ಪ್ರಿಯರಾಗಿರೋದ್ರಿಂದ ಅವೆಲ್ಲ ನಮಗೆ ಅನ್ನೋ ಥರ ಅನಿಸುತ್ತೆ ಗೊತ್ತಾ? ಸ್ವಲ್ಪ ಕಮ್ಮಿ ಮಾಡಿ. ಜಿಮ್ಕಿ ಅಂತ ಎಷ್ಟೊಂದು ಜಿಮ್ಕಿಗಳಿರ್ತಾರೆ ನೋಡಿ ಆ ಸ್ಟೋರಲ್ಲಿ. ಹೌದಾ? ಶಾಪೆಲ್ಲ ಕ್ಲೋಸು, ಯಾಕಂದರೆ ಮಳೆ ಬರ್ತೈತಲ್ಲ. ಓ ಮೈ ಗುಡ್ನೆಸ್. ಇಲ್ಲಿ ನಿಲ್ಲಿಸ್ಬಿಟ್ರೆ ಇಲ್ಲಿಂದ ನಾವು ಹೆಂಗೆ ಹೋಗೋಣ? ಇದೇ ನಿಂಗೆ ಗೇಟ್ ಹಾಕ್ಬಿಟ್ಟವ್ರೆ. ಅಯ್ಯೋ, ಇದೇ ನಿಂಗಾಗಿದೆ ರಸ್ತೆ ಗಲೀಜಾಗಿ. ಶೀ ನೋಡಿ. ಓ ಮೈ ಗಾಡ್. ನೋಡು
ಹೋಗೋಣ, ಮಳೆ ಬರ್ತದೆ ನೆನ್ಕೊಂಡೆ. ಹೋಗೋಣ ನಮ್ಮಲ್ಲಿ. ಜಯನಗರ ಕಾಂಪ್ಲೆಕ್ಸ್ ಒಳಗಡೆ ಏನು ವೀಡಿಯೋಸ್ ಮಾಡಲಿಲ್ಲ, ಮಳೆ ಬೇರೆ ಜೋರು ಬರ್ತಾಯಿತ್ತು, ಅದರಲ್ಲಿ ಬೇರೆ ಲೇಟ್ ಆಗಿತ್ತು, ಶಾಪ್ಗಳೆಲ್ಲ ಕ್ಲೋಸ್ ಆಗ್ತಾಯಿತ್ತು. ಹಂಗಾಗಿ ನಾವು ಬೇಗ ಬೇಗ ಶಾಪಿಂಗ್ ಮಾಡಿಕೊಂಡು ವಾಪಸ್ ಬಂದ್ವಿ. ಬರಬೇಕಾದ್ರೆ ಇಲ್ಲೊಂದು ಚಿಕ್ಕದು ಯಡಿಯೂರ ಹತ್ರ ಹೋಟೆಲ್ ಇದೆ, ಅಲ್ಲಿ ದೋಸೆ ತಿಂತಾಯಿದ್ವಿ. ಕೆಮ್ಮಿದೆ ಆದರೂ ದೋಸೆ ತಿಂತಾಯಿದೆ. ಈಗ ಇದ್ಬಿಟ್ರೆ ಬೇರೆ ಏನಿಲ್ಲ ಇಲ್ಲಿ. ನೀರು ಮುಂದೆ ಇರುತ್ತೆ ಅಲ್ಲಿ ತಾತ ಹಾಕಿರುತ್ತೆ. ವಾವ್, ಹೂವುಗಳು ನೋಡೋಕ್ಕೆ ಖುಷಿ, ಹಾರಗಳು ಹೂವುಗಳು. ಓ ತಾತ ನೋವು ಖಾಲಿ ಆಗ್ಬಿಟ್ಟವ ಅಂತ ಇಲ್ಲಿ ಹಾಕಿರೋದು ತಾತ. ಕಡೆ ಸರ್ ಹಂಗೆ ನಡಿ, ಹಂಗೆ ಈ 20 ರೂಪಾಯಿಗೆ 5 ಎಲೆ ಇಲ್ಲಿ, ಇಲ್ಲೇನು ಕಡಿಮೆ ಇಲ್ಲ. ಮಾವಿನ ಸೊಪ್ಪಿಗೆ ನೋಡಿಲ್ಲ, ಮಾವಿನ ಸೊಪ್ಪ ಅಲ್ಲ, ಬೇವಿನ ಸೊಪ್ಪು. ಹಾಂ 20 ರೂಪಾಯಿ ಕೊಡು. ₹30 ಹೇಳ್ತಾರೆ ಇದಕ್ಕೂ. ಎಷ್ಟು ಮಾವಿನ ಸೊಪ್ಪು? 50 ರೂಪಾಯಿ. ಏನೆಯಾ? ಇದು ಸಣ್ಣದಕ್ಕೆ 50. 30 ಕೊಡು. ಹಾಂ 50 ರೂಪಾಯಿ ಹೇಳ್ತಾರೆ ಇದಕ್ಕೆ, ನಾವು 30 ರೂಪಾಯಿ. ಅಲ್ಲ ಬಾಳೆಹಣ್ಣು ತೊಗೊಂಡಿಲ್ಲಲ್ಲ, ಕ್ಲೋಸ್ ಮಾಡಿಬಿಟ್ಟ ಅಂತ ನಡಿ ಕೆಳಕ್ಕೆ ಕಾಣ್ತೈತೆ ಹಂಗೆ. ಎಲ್ಲಿ ತನು ಇವಾಗ ಏನು ಶಾಪಿಂಗ್ ಮಾಡ್ಕೊಬಂದು ಅಂತ ತೋರಿಸ್ತಾಳೆ. ತನುಗೆ ಸ್ಕರ್ಟ್ ಬೇಕು ಬೇಕು ಅಂತ ತುಂಬ ದಿನದಿಂದ ಕೇಳ್ತಾಯಿದ್ಲು. ಎಲ್ಲಿ ತನಕ? ಲೈನಿಂಗ್ ಇದೆ ಡಾ ಅದರಲ್ಲಿ, ಅಷ್ಟೇನಾ? ಹಿಂದೆ ಅವಳೇ ಇಷ್ಟ ಆಯ್ತು ಅಂತ ಇದನ್ನು ತೊಗೊಂಡಿದ್ದಾಳೆ, ಇದೊಂದು ಸ್ಕರ್ಟು. ಆಮೇಲೆ ನೆಕ್ಸ್ಟು 2 ಸ್ಕರ್ಟ್ ತೊಗೊಂಡ್ಲು ತನುಗೆ ಸ್ಕರ್ಟ್ ಅಂದರೆ ತುಂಬ ಇಷ್ಟ. ಮಿಡಿ ಇದೊಂದು ನಂಗೆ ಇದು ಇಷ್ಟ ಆಯಿತು. ಚೆನ್ನಾಯ್ತಾ? ಇದೊಂದು, ಇವೆಲ್ಲ ಜಸ್ಟ್ 200 ರೂಪಾಯಿ. ಟಾಪ್ಗಳ ಜೊತೆ ಹಾಕ್ಕೊಳ್ಳೋದಕ್ಕೆ ಮಿಡಿಗಳು ಚೆನ್ನಾಗಿರುತ್ತೆ, ಸುಮ್ಮನೆ ಹಿಂಗೆ ಮನೇಲೂ ಹಾಕ್ಕೋಬೋದು, ಎಲ್ಲಾದರೂ ಹೊರಗಡೆನೂ ಹಾಕ್ಕೋಬೋದು ಅಂತ ತೊಗೊಂಡ್ಲು. ಹಾಗೆಯೇ ಇದೊಂದು ಕುರ್ತಾ ತೊಗೊಂಡ್ಲು. ಸೊ ನಾನು ಯಾವುದಾದ್ರು ಡ್ರೆಸ್ ತೊಗೋ ಅಂತಲೇ ಹೇಳಿದೆ, ಗೌನ್ ಟೈಪಲ್ಲಿ, ಇಲ್ಲ ಏನಾದರೂ ಜೀನ್ಸ್ ಡ್ರೆಸ್ಗಳು ಬರುತ್ತಲ್ಲ ಆ ಟೈಪಲ್ಲಿ, ಯಾವುದಾದ್ರು ಒಂದು ಮಾಡ್ರನ್ ಡ್ರೆಸ್ ಥರ ತೊಗೋ ಅಂದೆ. ಆದರೂ ಅವಳು ಬೇಡ ನಾನು ಕುರ್ತಾ ತೊಗೊತೀನಿ ಅಂತಂದ್ಲು. ಕುರ್ತಾಕ್ಕೆ ಗ್ರೀನ್ ಕಲರ್ ಲೆಗ್ಗಿನ್ ಇದೆ, ಹೊಸದೊಂದು ಇನ್ನೊಂದು ಕ್ರೀಮ್ ಕಲರ್ ಲೆಗ್ಗಿನ್ ಕೂಡ ಇದೆ, ಎರಡೂ ಮ್ಯಾಚ್ ಆಗುತ್ತೆ ಈ ಕುರ್ತಾಗೆ. ಹಂಗಾಗಿ ಲೆಗ್ಗಿನ್ಸ್ ಏನೂ ತೊಗೊಳ್ಳಿಲ್ಲ. ಇದೊಂದು ಪ್ಯಾಂಟ್ ತೊಗೊಂಡ್ಳು. ಈ ಪ್ಯಾಂಟು ಮನೆಯಲ್ಲಿ ಹಾಕ್ಕೊಳ್ಳೋದಕ್ಕೂ ಆಗುತ್ತೆ, ಹೊರಗಡೆನೂ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿದೆ. 250 ರುಪೀಸು. ಕುರ್ತಾಗೆ 300 ರುಪೀಸು. ಅವಳಿಗೆ ಏನು ಇಷ್ಟ ಆಗುತ್ತೆ ಅದನ್ನೇ ತೊಗೋ ಅಂತಂದೆ ನಾನು. ಸೊ ನಾನೇನೋ ಬಲವಂತವಾಗಿ ಕೊಡಿಸೋದು,
ಅದನ್ನು ಅವಳು ಸುಮ್ಮನೆ ಬಿಡಮ್ಮ ಇರಲಿ ಅಂತಾಳೆ. ಅವಳು ಇಷ್ಟಪಟ್ಟು ಖುಷಿಯಾಗಿ ತೊಗೊಂಡ್ಲಿ ಅಂತೇಳಿ ಅವಳಿಗೆ ಏನು ಬೇಕು ಅದನ್ನೇ ತೊಗೊಳಮ್ಮ ನೀನು, ನಿಂಗೆ ಇಷ್ಟ ಬಂದಿದ್ದು ಅಂತಂದೆ. ಇದೊಂದು ಕುರ್ತಾ ನಾನು ತೊಗೊಂಡೆ. ಆ್ಯಕ್ಚುಲಿ ನಾನು ತೊಗೊಳ್ಳೋ ಐಡಿಯಾನೇ ಇರಲಿಲ್ಲ. ನನ್ನ ಹಸ್ಬೆಂಡೇ ಒಂದು ಕುರ್ತಾ ತೊಗೋ ಅಂತಂದರು. ಸೊ ಹಂಗಾಗಿ ನಾನು ಇದೊಂದು ಕಾಟನ್ ಕುರ್ತಾ, ಹಾಗೆಯೇ ಅದ್ರ ಜೊತೆಗೊಂದು ಯೆಲ್ಲೋ ಕಲರ್ದು ಮ್ಯಾಚಿಂಗಲ್ಲಿ ಲೆಗ್ಗಿನ್ ತೊಗೊಂಡೆ. ಒಂದು ಯೆಲ್ಲೋ ಕಲರ್ ವೇಲಿತ್ತು, ಲೆಗ್ಗಿನ್ ಹಾಳಾಗಿತ್ತು. ಸೊ ಹಂಗಾಗಿ ಲೆಗ್ಗಿನ್ ಯೆಲ್ಲೋ ಕಲರಲ್ಲಿ ತೊಗೊಂಡೆ. ಹಾಗೆ ತನುದು ಸ್ಲಿಪ್ಪರ್ಸು ಸ್ವಲ್ಪ ಹೀಲ್ಡ್ ಸ್ಲಿಪ್ಪರ್ ಬೇಕು ಅಂತ ಅದು ಫ್ಲಾಟ್ ಇರೋ ಸ್ಲಿಪ್ಪರ್ಗಳಿದೆ, ಶೂಸ್ಗಳಿದೆ, ಹೀಲ್ಡ್ ಸ್ಲಿಪ್ಪರ್ ಬೇಕು ಅಂತ ಇದ್ಲು. ಸೊ ಹಂಗಾಗಿ ಇದೊಂದು ಸ್ಲಿಪ್ಪರ್ ಕೊಡಿಸಿದ್ದೆ. 500 ರುಪೀಸು ಹೇಳಿದ್ರು. 450 ರುಪೀಸು ಕೊಟ್ಬಿಟ್ಟು ಇದೊಂದು ಜೊತೆ ಸ್ಲಿಪ್ಪರ್ ತೊಗೊಂಡ್ವಿ. ತನಗೆ ಇಷ್ಟ ಆಯಿತು ಸ್ಲಿಪ್ಪರು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಾಟಾದಲ್ಲೇ ಕೇಳಿದ್ವಿ, 1200 ರುಪೀಸ್ ಹೇಳಿದರು ಒಂದು ಹೀಲ್ಡ್ ಸ್ಲಿಪ್ಪರ್ಗೆ. ಸೊ ಇದು ಓಕೆ ಅಂತೇಳಿ ಇದನ್ನೇ ತೊಗೊಂಡ್ಳು. ನನಗಿಂತ ಉದ್ದಾಗಿದ್ದೀನಿ ಅಂತ ಖುಷಿ ಪಡ್ತಾ ಇದೀಯಾ? ನಾನು ಇಲ್ಲಿ ಕಾಣುತ್ತೆ ಅದರಲ್ಲಿ ಉದ್ದ ಹಂಗೆ ಹೇಳ್ಬೇಡ, ಇಡು. ಆಮೇಲೆ ವಿಳೆದೆಲೆ, ಬಾಳೆ ಎಲೆ ಇದಿಷ್ಟು ತೊಗೊಬಂದೆ. ಚಿನಿ ಕವರ್ ಒಳಗೆ ಹಾಕು ಚಿನಿ. ಮಾವಿನ ಸೊಪ್ಪು, ಬೇವಿನ ಸೊಪ್ಪು, ವಿಳೆದೆಲೆ ಎಲ್ಲ. ಹಾಗೆ ಆನ್ ದ ವೇಲಿ ಬರ್ತಾ ಸಾರಕ್ಕಿ ಮಾರ್ಕೆಟಲ್ಲೇ ತೊಗೊಂಬಂದ್ಬಿಟ್ವಿ. ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಮತ್ತು ಹೂವು, ತೆಂಗಿನಕಾಯಿ, ಬಾಳೆಹಣ್ಣು, ಈ ಥರ ಪೂಜೆ ಐಟಮ್ಸ್ ಎಲ್ಲ ಸ್ವಲ್ಪ ತೊಗೊಂಬಂದ್ವಿ. ತನುಗೆ ಇದೊಂದು ಸರ, ಅವಳಿಗೆ ಇಷ್ಟ ಈ ಥರ ಸರ, ಹಂಗಾಗ್ಬಿಟ್ಟು ಈ ಥರದೊಂದು ಸರ, 2 ಸ್ಟೆಪ್ ಸರ. ಹಾಗೆ ಇದೊಂದು ಬ್ಯಾಂಗಲ್, ಹಾಗೆ ಈ ಥರದ್ದು ಇಯರಿಂಗ್ಸ್ ಕೇಳಿದ್ಲು ಇಷ್ಟಪಟ್ಟು, ಹಂಗಾಗಿ ಇದೊಂದಿಷ್ಟು ಇಯರಿಂಗ್ಸ್ ಇಷ್ಟು ಕೊಡಿಸಿದ್ವಿ. ಇಷ್ಟೇ ಶಾಪಿಂಗು ಇವತ್ತು. 4 ಫ್ಲಾಕ್ ಶಾಪಿಂಗ್ ಇಷ್ಟೇ ಅಲ್ವಾ? ಗುಡ್ ನೈಟ್. ಗುಡ್ ನೈಟ್. ಟೈಮ್ ಆಯಿತು ಫ್ರೆಂಡ್ಸ್, ಇಲ್ಲಿ ನೋಡಿ 11:15 ಆಗೋಯ್ತು. 12 ಗಂಟೆ ಆಗೋಕ್ಕಾಯ್ತು. ಬಂದಮೇಲೆ